ಫ್ರೆಂಡ್ಸ್, ಅರ್ಚನಾ ಗ್ಲಾಮರ್ ಗೈಡಿಗೆ ಸ್ವಾಗತ. ಇವತ್ತು ಮತ್ತೊಂದು ಸ್ಕಿನ್ ಕೇರ್ ಟಿಪ್ಸ್ ಜೊತೆ ಬಂದಿದ್ದೇನೆ. ಅದು ಏನು ಅಂದರೆ ಚಾರ್ಕೋಲ್ ಮಾಸ್ಕ್. ನೀವು ಕೇಳಿರ್ಬೋದು ಚಾರ್ಕೋಲ್ ಮಾಸ್ಕ್ ಅಂದರೆ ಚಾರ್ಕೋಲ್ ಮಾಸ್ಕ್ ಕ್ರೀಮ್ ಅನ್ನೋದನ್ನು ನೀವು ನೋಡಿರ್ಬೋದು ಅಥವಾ ಎಲ್ಲಾದರೂ ಕೇಳಿರ್ಬೋದು, ಅಥವಾ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಇದನ್ನು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಮುಖದಲ್ಲಿ ಇರುವಂತಹ ಬ್ಲ್ಯಾಕ್ ಹೆಡ್ಸು ಮತ್ತು ಸಣ್ಣ ಸಣ್ಣ ಹೇರ್ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ. ಹಾಗೆ ಇದರಲ್ಲಿ ನೋಡಿ ಆ್ಯಂಟಿ ಬ್ಲ್ಯಾಕ್ ಹೆಡ್ ಅಂದರೆ ಇಲ್ಲಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ತುಂಬ ಬರುತ್ತಲ್ಲ, ಅದನ್ನು ನಾವು ಮನೆಯಲ್ಲೇ ರಿಮೂವ್ ಮಾಡ್ಬೋದು. ಹೇಗೆ ಅನ್ನೋದನ್ನು ಈ ಪೀಲ್ ಮಾಸ್ಕಲ್ಲಿ ನಮಗೆ ಗೊತ್ತಾಗುತ್ತೆ. ಇದರಿಂದ ಎಷ್ಟು ಹೇಗೆ ಉಪಯೋಗ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೇನೆ. ಹಾಗೆ ನಾನು ಅಪ್ಲೈ ಮಾಡೋದನ್ನು ನಿಮಗೆ ತೋರಿಸ್ತೇನೆ. ಇದರಲ್ಲಿ ಬರೆದಿದೆ ಚಾರ್ಕೋಲ್ ಮಾಸ್ಕ್ ಕ್ರೀಮ್ ಅಂತ, ಆ್ಯಂಟಿ ಬ್ಲ್ಯಾಕ್ ಹೆಡ್ ಅಂತ ಇದೆ. ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ಇದರಲ್ಲಿ ಬರೆದಿದೆ. ಹಾಗೆ ಇದನ್ನು ತುಂಬ ಡ್ರೈ ಸ್ಕಿನ್ ಇರುವವರು ಯೂಸ್ ಮಾಡಬಾರ್ದು. ಹಾಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಎಲ್ಲ ಇರುತ್ತಲ್ಲ, ಅಂಥವರು ಯೂಸ್ ಮಾಡಬಾರ್ದು. ಯಾಕೆಂದರೆ ಇದನ್ನು ಯೂಸ್ ಮಾಡಿದರೆ ಇದು ಮತ್ತಷ್ಟು ಡ್ರೈ ಆಗುವ ಚಾನ್ಸಸ್ ಇದೆ. ನೋಡಿ, ಈ ಥರ ಬರುತ್ತೆ ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಮಾಸ್ಕ್ ಕ್ರೀಮ್ ಅಂತ ಇದೆ, ಆ್ಯಂಟಿ ಬ್ಲ್ಯಾಕ್ ಹೆಡ್. ಹಾಗೆಯೇ ಇದರಲ್ಲಿ ಬೇರೆ ಬ್ಯಾಂಬೂ ಚಾರ್ಕೋಲ್ ವೈಟ್ನಿಂಗ್ ಆ್ಯಂಟಿ ಬ್ಲ್ಯಾಕ್ ಹೆಡ್ ಮಾಸ್ಕ್ ಕ್ರೀಮ್ ಅಂತ ಬರ್ತಿದೆ. ಇದು ಬ್ಲ್ಯಾಕಲ್ಲಿ ಇರ್ತದೆ. ಅಂದರೆ ಆ್ಯಕ್ಚುಲಿ ಚಾರ್ಕೋಲ್ ಅಂದರೆ ಇದ್ದಿಲುಗಳನ್ನು ಉಪಯೋಗಿಸ್ಕೊಂಡು ಮಾಡಿದಂಥ ಒಂದು ಪೀಲ್ ಮಾಸ್ಕ್. ಇದನ್ನು ಉಪಯೋಗಿಸೋದ್ರಿಂದ ತುಂಬ ಸ್ಕಿನ್ ವೈಟ್ ಆಗುತ್ತೆ. ಹಾಗೆ ಬ್ಲ್ಯಾಕ್ ಹೆಡ್ ಎಲ್ಲ ಹೋಗುತ್ತೆ, ಟ್ಯಾನ್ ಆದಂಥದ್ದು ರಿಮೂವ್ ಆಗುತ್ತೆ. ಮತ್ತು ಮುಖದಲ್ಲಿ ಸಣ್ಣ ಸಣ್ಣ ಹೇರ್ ಎಲ್ಲ ಇರುತ್ತಲ್ಲ, ಇಲ್ಲಿಗೆ ನೋಡಿ ನನಗೆಲ್ಲ ಇಲ್ಲೆಲ್ಲ ತುಂಬ ಹೇರ್ ಇದೆ. ಹೀಗೆ ಇದನ್ನು ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ನೋಡಬೇಕು. ನಾನಂದರೆ ಇದನ್ನು ನನ್ನ ಸ್ಕಿನ್ ಹೇಗಾಗುತ್ತೆ ನೋಡಿ, ನನಗೆ ಸ್ವಲ್ಪ ಹೇರ್ಸ್ ಎಲ್ಲ ಇದೆ, ಮುಖದಲ್ಲಿ ಸ್ವಲ್ಪ ಜಾಸ್ತಿ ಹೇರ್ಸ್ ಎಲ್ಲ ಇದೆ. ನಾನಂದರೆ ಈ ಬ್ಲೀಚ್ ಎಲ್ಲ ನಾನು ಮಾಡಿಸ್ಕೊಳ್ಳೋದಿಲ್ಲ. ಬ್ಲೀಚ್ ಎಲ್ಲ ಮಾಡಿಸ್ಕೊಂಡ್ರೆ ನನಗೆ ಯಾಕೋ ಅದು ಇಲ್ಲೆಲ್ಲ ತುಂಬ ಸೆನ್ಸಿಟಿವ್ ಅಲ್ಲ, ನೋವಾಗುತ್ತೆ ಅಂತೇಳಿ ಐಬ್ರೋಸ್ ಒಂದು ಮಾಡ್ತೇನೆ. ಬ್ಲೀಚ್ ಎಲ್ಲ ನಾನು ಮಾಡಿಸ್ಕೊಳ್ಳೋದು ಕಮ್ಮಿ. ಬಟ್ ಇದರಿಂದ ತುಂಬ ಈಸಿಯಾಗಿ ನಮ್ಮ ಫೇಶಿಯಲ್ ಹೇರನ್ನು ನಾವು ರಿಮೂವ್ ಮಾಡ್ಕೊಳ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡುವ ಬನ್ನಿ. ಮೊದಲಿಗೆ ನಾನು ನನ್ನ ಫೇಸನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಬರ್ತೇನೆ. ಈಗ ನೋಡಿ, ನಾನು ಫೇಸನ್ನು ವಾಶ್ ಮಾಡಿಕೊಂಡು ಬಂದೆ. ಇದನ್ನು ಹಚ್ಕೊಳ್ಬೇಕಾದ್ರೆ ಈ ಐಬ್ರೋಸ್ ಮೇಲೆ ಎಲ್ಲ ಹಚ್ಕೊಳ್ಬಾರ್ದು. ಯಾಕೆಂದರೆ ಇದನ್ನು ಪೀಲ್ ಆಫನ್ನು ನಾವು ಹಚ್ಕೊಂಡು ರಿಮೂವ್ ಮಾಡಬೇಕಾದ್ರೆ ಅದು ಸ್ಕಿನ್ ಹೇರನ್ನೆಲ್ಲ ಕಿತ್ಕೊಂಡು ಬರುತ್ತೆ. ಆದ ಕಾರಣ ನಾವು ಐಬ್ರೋಸ್ ಮೇಲೆಲ್ಲ ಹಾಕಿದರೆ ತೆಗೆದುಕೊಳ್ಳುವಾಗ ಐಬ್ರೋಸ್ ಕೂಡ ಕಿತ್ಕೊಂಡು ಬಂದರೆ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗ್ಬೋದು. ಹಾಗಾಗಿ ಇದನ್ನು ಹಚ್ಕೊಳ್ಳುವಾಗ ತುಂಬ ಕೇರ್ಫುಲ್ಲಾಗಿ ಹಚ್ಕೊಳ್ಬೇಕು. ಇಲ್ಲಿ ಹೇರನ್ನ ಇಲ್ಲಿ ಸ್ವಲ್ಪ ದೂರ ಗ್ಯಾಪ್ ಬಿಟ್ಟು ಹಚ್ಕೊಳ್ಬೇಕು. ಹಾಗೆ ಇಲ್ಲಿ ನೋಡಿ, ಇದು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದೆಲ್ಲ ಅದಕ್ಕೆಲ್ಲ ಹಚ್ಕೊಳ್ಬೋದು. ಮತ್ತು ತುಂಬ ತೆಳುವಾಗಿ ಕೂಡ ಹಚ್ಕೊಳ್ಬಾರ್ದು, ಸ್ವಲ್ಪ ದಪ್ಪಕ್ಕೆ ಹಚ್ಕೊಳ್ಬೇಕು. ಈಗ ನನಗೆ ಇಲ್ಲೆಲ್ಲ ಸ್ವಲ್ಪ ಹೇರ್ ಇದೆ, ಏನಾಗ್ತದೆ ಅಂತೇಳಿ ನೋಡಬೇಕು. ಈಗ ನೋಡುವ. ಮತ್ತು ಕುತ್ತಿಗೆಗೆಲ್ಲ ಬೇಕು ಅಂತಿಲ್ಲ. ಇಲ್ಲಿ ನಾವು ಇಲ್ಲೆಲ್ಲ ನಮಗೆ ಸ್ವಲ್ಪ ಹೇರ್ಸ್ ಎಲ್ಲ ಇರ್ತಲ್ಲ, ಅದೆಲ್ಲ ಹೋಗುತ್ತೆ. ನೋಡುವ ಹೇಗಾಗುತ್ತೆ ಅಂತೇಳಿ. ಇದನ್ನು ಕೈಯಲ್ಲೇ ಹಚ್ಕೊಳ್ಬೋದು. ನೋಡಿ, ಇದು ಬ್ಲ್ಯಾಕ್ ಕಲರಲ್ಲಿ ಇರ್ತದೆ, ಈ ರೀತಿ ಇರ್ತದೆ ನೋಡಿ, ಒಂಥರ ವಾಟರ್ ಥರ ಒಂದು ಲಿಕ್ವಿಡ್, ತುಂಬ ಗಟ್ಟಿ ಕ್ರೀಮ್ ಥರ ಸಹ ಎಲ್ಲ ನೋಡಿ ಇಳಿತಾ ಉಂಟು. ಈ ಥರ ಇದನ್ನು ಈಗ ಹಚ್ಕೊಳ್ಳುವ. ಇದನ್ನು ತುಂಬ ಥಿನ್ ಲೇಯರಾಗಿ ಹಚ್ಕೊಳ್ಬಾರ್ದು, ಸ್ವಲ್ಪ ದಪ್ಪಕ್ಕೆ ಹಚ್ಕೊಳ್ಬೇಕು. ಥಿನ್ ಲೇಯರಾಗಿ ಹಚ್ಚಿದರೆ ನಮಗೆ ಅದನ್ನು ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಅದಕ್ಕೋಸ್ಕರ. ಆಮೇಲೆ ಇದು ಒಂದು 20 ನಿಮಿಷ ಹಾಗೇ ಇರಬೇಕು, ಚೆನ್ನಾಗಿ ಡ್ರೈ ಆಗಬೇಕು. ಇದರಲ್ಲಿ ನಿಮ್ಮ ಮುಖದಲ್ಲಿರುವ ಸಣ್ಣ ಸಣ್ಣ ಪಿಂಪಲ್ಸ್ ಇರ್ಬೋದು, ಸಣ್ಣ ಸಣ್ಣ ಹೇರ್ಸ್ ಎಲ್ಲನೂ ಹೋಗುತ್ತೆ. ಹಾಗೆ ಸ್ಕಿನ್ ಸ್ಮೂತ್ ಆಗುತ್ತೆ, ವೈಟ್ ಆಗುತ್ತೆ.
ಸ್ಕಿನ್ನಿಗೆ ತುಂಬ ಗ್ಲೋ ಬರುತ್ತೆ ಇದನ್ನು. ಆದರೆ ಎಷ್ಟಾದರೂ ಇಂಥ ಪೀಲ್ ಮಾಸ್ಕನ್ನೆಲ್ಲ ನಾವು ಯಾವಾಗಲೂ ಯೂಸ್ ಮಾಡಬಾರ್ದು. ಅಟ್ಲೀಸ್ಟ್ ಒಂದು ಮಂತ್ಲಿ 2 ಟೈಮ್ಸ್ ಆದರೂ ನಾನು ಹಾಗೆ ತಿಂಗಳಿಗೆ 1 ಸಲ ಯೂಸ್ ಮಾಡ್ತೇನೆ. ಮತ್ತು ಹೇಳಿದರೆ ನನ್ನ ಸ್ಕಿನ್ನಲ್ಲಿ ನನಗೆ ಅಷ್ಟು ಪ್ರಾಬ್ಲಮ್ ಇಲ್ಲ. ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಬರುವವರು ಇದನ್ನು ಯೂಸ್ ಮಾಡಿಕೊಳ್ಬೇಕು. ನಾನು ಮಂತ್ಲಿ 1 ಟೈಮ್ ಯೂಸ್ ಮಾಡ್ಬೋದು ಅಷ್ಟೇ. ಯಾಕೆಂದರೆ ನಮಗೆ ಅಗತ್ಯ ಇದ್ದರೆ ಮಾತ್ರ ಯೂಸ್ ಮಾಡ್ಕೊಳ್ಬೇಕಲ್ವ, ಇಲ್ಲ ಅಂದರೆ ಅಗತ್ಯ ಇಲ್ಲ. ಅಂದರೆ ಇದರಿಂದ ವೈಟ್ ಆಗ್ತದೆ ಸ್ಕಿನ್. ಹಾಗೆ ಪಿಂಪಲ್ ಎಲ್ಲ ಇದ್ದವರು, ವೈಟ್ ಹೆಡ್ ಇದ್ದವರು ಎಲ್ಲ ಹಚ್ಕೊಂಡ್ರೆ ಅವರಿಗೆ ಇದರಿಂದ ಉಪಯೋಗ ಇದೆ. ಇಲ್ಲಿ ಇವತ್ತು ನಾನು ಒಂದು ಸಲ ಉಪಯೋಗಿಸಿ ನಿಮಗೆ ಹೇಗೆ ಹಚ್ಚೋದು ಅನ್ನೋದನ್ನು ಇವತ್ತು ತಿಳಿಸ್ಕೊಟ್ಟಿದ್ದೇನೆ. ನನಗೆ ಇದನ್ನು ಹಚ್ಚೋದ್ರಿಂದ ಸ್ಕಿನ್ ತುಂಬ ಸಾಫ್ಟ್ ಆದಾಗೆ ಆಯಿತು. ತುಂಬ ಒಂದು ಫ್ರೆಶ್ನೆಸ್ ಆಯಿತು ಇದನ್ನು ಯೂಸ್ ಮಾಡಿ ಆದಮೇಲೆ. ಸ್ಕಿನ್ ಒಂದು ಚೇಂಜ್ ಆದಾಗೆ ನೋಡಿ, ಈ ಥರ ಫುಲ್ ಫೇಸಿಗೆ ಹಚ್ಕೊಳ್ಬೇಕು. ಫ್ರೆಂಡ್ಸ್ ನೋಡಿ, ಈಗೆಲ್ಲ ಹಚ್ಕೊಂಡಿದ್ದೇನೆ. ಇದು ಒಣಗಬೇಕಷ್ಟೇ, ಒಂದು 20 ಮಿನಿಟ್ಸ್ ಆದರೂ ಬೇಕು ಇದು ಒಣಗಲಿಕ್ಕೆ. ಮತ್ತು ಈ ಥರ ಪೀಲ್ ಆಫ್ ಎಲ್ಲ ಹಚ್ಕೊಂಡಿರುವಾಗ ಜಾಸ್ತಿ ಮಾತಾಡಬಾರ್ದು. ಜಸ್ಟ್ ಈಗ ಡ್ರೈ ಆಗಬೇಕಷ್ಟೇ. ನೋಡಿ, ನಿಮಗೆ ಗೊತ್ತಾಗುತ್ತಲ್ಲ. ಇದು ಡ್ರೈ ಆದಮೇಲೆ ಇದನ್ನು ಯಾವ ಥರ ರಿಮೂವ್ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ಇಲ್ಲಿ ಹೇರ್ಸ್ ಎಲ್ಲ ನಿಮ್ಮ ಮುಖದಲ್ಲಿ ಇರುವಾಗ ಸ್ವಲ್ಪ ನಾವು ಕೇರ್ಫುಲ್ಲಾಗಿ ತೆಗಿಬೇಕು ನೋಡುವ. ಅದು ಮತ್ತು ಹಸಿಯಾಗಿರುವಾಗ ಅರ್ಧ ಒಣಗಿರುವಾಗೆಲ್ಲ ತೆಗಿಬಾರ್ದು. ಕಂಪ್ಲೀಟಾಗಿ ಒಣಗಬೇಕು. 20 ನಿಮಿಷ ಬಿಟ್ಟು ಅದು ಒಣಗಿದ ಮೇಲೆ ನಾನು ಬರ್ತೇನೆ, ನೋಡುವ. ಏನು ಒಣಗಿದೆ ಈಗ. ಇದನ್ನು ಇಲ್ಲಿಂದ ಬಿಡಿಸ್ಕೊಂಡು ಮೇಲೆ ಹೇಗೆ ತೆಗಿಬೇಕು, ಮಾತಾಡ್ಲಿಕ್ಕೆ ಆಗ್ತಿಲ್ಲ ನನಗೆ. ತೆಗಿವ ನೋಡಿ, ಈಗ ಪೀಲ್ ಆಫ್ ಇದು ಚೆನ್ನಾಗಿ ಒಣಗಿದೆ. ನನ್ನ ಮುಖದಲ್ಲಿ ಸ್ವಲ್ಪ ಕೂದಲಿರೋದ್ರಿಂದ ಇದನ್ನು ತೆಗಿಬೇಕಾದ್ರೆ ಸ್ವಲ್ಪ ಕೂದಲು ಅಂಟ್ಕೊಂಡಿದ್ದದ್ದು ಸ್ವಲ್ಪ ಎಳ್ದಾಗೆ, ಹೇರನ್ನು ಎಳ್ದಾಗೆ ಸ್ವಲ್ಪ ನೋವಾದಾಗೆ ಆಗುತ್ತೆ. ಮುಖದಲ್ಲಿ ಎಲ್ಲ ಸ್ಕಿನ್ನಲ್ಲಿ ಹೇರ್ ಇಲ್ಲ ಅಂತ ಆದವರಿಗೆಲ್ಲ ಏನೂ ಆಗಲ್ಲ ಇದನ್ನು ತೆಗಿಬೇಕಾದ್ರೆ. ಆಗ ತೆಗಿಬೇಕಾದ್ರೆ ಸ್ವಲ್ಪ ಜಾಗ್ರತೆ ಬೇಕು, ಸ್ಕಿನ್ನಿಗೆ ಡ್ಯಾಮೇಜ್ ಆಗಬಾರ್ದು. ಹಾಗೆಯೇ ಮೇಲಿನ ಸೈಡಿಗೆ ಎಳೆದು ತೆಗಿಬೇಕು. ಕೆಳಗಡೆ ಅಪ್ವರ್ಡ್ ಮೋಷನಲ್ಲಿ ಅದನ್ನು ತೆಗಿಬೇಕು, ಕೆಳಗಡೆಗೆ ತೆಗಿಬಾರ್ದು. ಮೇಲೆಗೆ ತೆಗೆದ್ರೆ ಅಂದರೆ ನಮ್ಮ ಹೇರ್ಸ್ ಹಾಗೇ ಇರುತ್ತಲ್ಲ, ಹಾಗೇ ತೆಗಿಬೇಕು. ನನ್ನ ಮುಖದಲ್ಲಿ ತುಂಬಾ ಹೇರ್ಸ್, ಅಂದರೆ ಸೈಡಲ್ಲಿ ನೋಡಿ ಹೇರ್ಸ್, ಹಣೆಯಲ್ಲಿ ಸಹ ಹಾಗೆ ತುಂಬ ಹೇರ್ಸ್ ಇಂತ ಹಾಕುವಾಗ ಹೇರ್ ಅದನ್ನು ಹಿಡ್ಕೊಳ್ಳುತ್ತೆ. ಹಾಗೆ ಸ್ವಲ್ಪ ಕೂದಲು ಎಳ್ದಾಗೆ ನೋವಾಗುತ್ತೆ ಅಷ್ಟೇ. ಹೀಗೆ ಇದನ್ನು ಎಲ್ಲವನ್ನು ಕೂಡ ತೆಗೆದು ಆಮೇಲೆ ಸ್ವಲ್ಪ ಮುಖಕ್ಕೆ ಅಂಟಿಕೊಂಡಿದ್ದರೆ ಇದನ್ನು ತಣ್ಣೀರಲ್ಲಿ ಫುಲ್ ಫೇಸನ್ನು ವಾಶ್ ಮಾಡಿಕೊಂಡು ಬರಬೇಕು. ನೋಡಿ, ಸ್ಕಿನ್ ಎಷ್ಟು ಆಗದಿಂದ ಟ್ಯಾನ್ ಎಲ್ಲ ಹೋಯಿತು, ಎಷ್ಟು ವೈಟ್ ಆಗಿದೆ ನೋಡಿ. ಒಂಥರ ಡಲ್ ಆಗಿತ್ತು ಬಿಸಿಲಿಗೆಲ್ಲ ಹೋಗಿ. ಫ್ರೆಂಡ್ಸ್, ನೀವು ಕೂಡ ಮಾಡಿ, ಒಂದು ಸತಿ ಮಾಡಿ ಹೇಗೆ ಬಂತು ಅಂತ ನೋಡ್ಬೋದು. ಆದರೆ ಡ್ರೈ ಸ್ಕಿನ್ ಇದ್ದವರೆಲ್ಲ ಯೂಸ್ ಮಾಡಬೇಡಿ. ಮತ್ತು ನಿಮ್ಮ ಸ್ಕಿನ್ನಿಗೆ ಹಚ್ಚುವ ಮೊದಲು ಕೈಗೆ ಹಚ್ಕೊಂಡೆಲ್ಲ ನೋಡಿ, ಏಕೆಂದರೆ ಕೆಲವರಿಗೆ ಅಲರ್ಜಿ ಆಗ್ಬೋದು. ಎಲ್ಲ ಸ್ಕಿನ್ನಿಗೆ ಇದು ಅಡ್ಜಸ್ಟ್ ಆಗ್ಬೋದು ಅಂತ ಹೇಳಲಿಕ್ಕಾಗೋದಿಲ್ಲ. ನೋಡಿಕೊಂಡು ಯೂಸ್ ಮಾಡಿ. ಈಗ ನೋಡಿ, ಎಲ್ಲವನ್ನು ತೆಗೆದೆ. ಅಲ್ಲಲ್ಲಿ ಒಂದು ಸ್ವಲ್ಪ ಇದೆ, ಇದನ್ನು ನಾನು ತಣ್ಣೀರಲ್ಲಿ ವಾಶ್ ಮಾಡಿ ಬರ್ತೇನೆ. ನೋಡಿ, ನಾನೆಲ್ಲ ಮುಖವನ್ನು ತಣ್ಣೀರಲ್ಲಿ ಚೆಂದ ಮಾಡಿ ವಾಶ್ ಮಾಡ್ಕೊಂಡು ಬಂದೆ. ನನಗೆ ಆ ಮಾಸ್ಕನ್ನು ಉಪಯೋಗಿಸಿದ ಮೇಲೆ ನನ್ನ ಸ್ಕಿನ್ ತುಂಬ ಸಾಫ್ಟ್ ಆಗಿದೆ ಅಂತ ಅನ್ನಿಸ್ತು. ಮತ್ತು ಇಲ್ಲೆಲ್ಲ ನೋಡಿ ಬ್ಲ್ಯಾಕ್ ಹೆಡ್ಸ್ ಇರುತ್ತಲ್ಲ, ಅದೆಲ್ಲ ಹೋಯಿತು. ಹಾಗೆ ಸಣ್ಣ ಸಣ್ಣ ಹೇರ್ಗಳೆಲ್ಲ ಇದ್ದದ್ದು ನೋಡಿ, ಇಲ್ಲೆಲ್ಲ ಬೇರೆ ಥರ, ಇಲ್ಲೆಲ್ಲ ಹೇರ್ ಇದ್ದದೆಲ್ಲ ಹೋಗಿದೆ. ಇಲ್ಲಿ ಕೂಡ ಹೇರ್ ಇದ್ದದೆಲ್ಲ ಹೋಗಿದೆ. ಮತ್ತು ಏನು ಗೊತ್ತಾ, ನಮ್ಮ ಫೇಶಿಯಲ್ ಆದಮೇಲೆ ಮತ್ತೆ ಈ ಥರ ಪೀಲ್ ಮಾಸ್ಕ್ ಹಾಕ್ಕೊಂಡ ಮೇಲೆ ನಾವು ಯಾವುದೇ ಇದು ಹಾಕ್ಕೊಳ್ಬಾರ್ದು, ಅಪ್ಲೈ ಮಾಡಬಾರ್ದು. ನಾವು ಫೇಸ್ ವಾಶಲ್ಲೆಲ್ಲ ಮುಖ ಇದು ಮಾಡಬಾರ್ದು. ಏನಾದರೂ ಮಾಯಿಶ್ಚರ್ ಕ್ರೀಮ್, ಅಂದರೆ ಎಲ್ಲ ಒಮ್ಮೆ ಡ್ರೈ ಆಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಮಾಯಿಶ್ಚರೈಸ್ ಕ್ರೀಮ್ ಯಾವುದು ನೀವು ಯೂಸ್ ಮಾಡ್ತೀರಿ ಅದನ್ನು ಹಾಕ್ಕೊಳ್ಬೇಕು. ಆಗ ಸ್ಕಿನ್ ಡ್ರೈ ಆಗಲ್ಲ.
ಬೇರೆ ಫೇಸ್ ವಾಶ್ ಸೋಪೆಲ್ಲ ಹಾಕಿ ಮುಖನ ವಾಶ್ ಮಾಡ್ತೀವಿ. ಜಸ್ಟ್ ಒಂದು ಮಾಯ್ಶ್ಚರೈಸ್ ಕ್ರೀಮನ್ನು ಅಪ್ಲೈ ಮಾಡಬೇಕು, ಸ್ಕಿನ್ನಿಗೆ ಒಳ್ಳೆಯದು. ಈ ಥರ ಮಾಸ್ಕನ್ನು ತಿಂಗಳಿಗೆ 1 ಸತಿ ಅಥವಾ 2 ಸತಿ ಮಾತ್ರ ಯೂಸ್ ಮಾಡಬೇಕು. ಯಾಕೆಂದರೆ ಜಾಸ್ತಿಯಾಗಿ ಯೂಸ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನಲ್ಲಿರುವಂತಹ ಒಂದು ಒಂದು ಪ್ರಮಾಣ ಅಂತ ಹೇಳ್ತೇವೆ, ಅಂದರೆ ಎಣ್ಣೆ ಅಂಶ ಅಥವಾ ವಿಟಮಿನ್ ಎಲ್ಲ ಇದೆ ಅಲ್ಲ, ನಮ್ಮ ಸ್ಕಿನ್ನಲ್ಲಿರುವಂಥದ್ದು ಅದು ಕಡಿಮೆ ಆಗುತ್ತದೆ. ನಮ್ಮ ಸ್ಕಿನ್ನಿದು ಗ್ಲೋ ಕಡಿಮೆ ಆಗ್ತದೆ. ಅಂಥದ್ದನ್ನು ಪೀಲ್ ಆಫನ್ನೆಲ್ಲ ಜಾಸ್ತಿಯಾಗಿ ಯೂಸ್ ಮಾಡೋದ್ರಿಂದ ತಿಂಗಳಿಗೆ 1 ಸತಿ ಎಲ್ಲ ನಾವು ಬ್ಲ್ಯಾಕ್ ಹೆಡ್ ರಿಮೂವ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಬೋದು. ಆಮೇಲೆ ನಾನು ಜಾಸ್ತಿಯಾಗಿ ಹೋಮ್ ರೆಮಿಡೀಸನ್ನು ಯೂಸ್ ಮಾಡ್ತೇನೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನನ್ನ ಚಾನಲಲ್ಲಿ 1-2-3 ವಿಡಿಯೋ ಜಸ್ಟ್ ಸ್ಟಾರ್ಟ್ ಮಾಡಿದೆ. ಇನ್ನು ಬೇರೆ ಬೇರೆ ವೀಡಿಯೋಸ್ ಬರುತ್ತೆ. ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆಯೇ ಬೇರೆ ಬೇರೆ ಬ್ಯೂಟಿ ಟಿಪ್ಸ್ ಜೊತೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.